ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವೆಲ್ಲರೂ ಚಟ್ನಿ ಅಥವಾ ಚಟ್ನಿ ಪುಡಿ ಮಾಡೋದಕ್ಕೆ ಶೇಂಗಾ ಹುರಿದಿರ್ತೀರಿ ಅಲ್ವಾ? ಅದರ ಸಿಪ್ಪೆ ಬಿಡಿಸೋದು ತುಂಬ ಹೊತ್ತು ಅನಿಸುತ್ತೆ ಅಲ್ವಾ? ಹೀಗೆ ಕೈಯಿಂದ ಬಿಡಿಸ್ಕೋತಾ ಹೋದರೆ ಎಷ್ಟೊತ್ತಾದರೂ ಮುಗಿಯೋದಿಲ್ಲ. ಅದೇ ನೀವು ನಾನು ತೋರಿಸೋ ಕೆಲವು ಮೆಥಡ್ಗಳನ್ನು ಫಾಲೋ ಮಾಡಿದರೆ ಕೆಜಿಗಟ್ಟಲೆ ಶೇಂಗಾ ಇದ್ದರೂ ಕೂಡ ಬೇಗನೆ ಸಿಪ್ಪೆ ತೆಗೆದುಬಿಡಬಹುದು. ಬನ್ನಿ ಏನು ಐಡಿಯಾಗಳು ಅಂತ ನೋಡೋಣ. ಮೊದಲಿಗೆ ಒಂದು ಬಟ್ಟೆಯ ಕ್ಯಾರಿ ಬ್ಯಾಗ್ ತಗೊಳ್ಳಿ. ಈಗಂತೂ ಎಲ್ಲ ಅಂಗಡಿಗಳಲ್ಲಿ ಬಟ್ಟೆಯ ಕ್ಯಾರಿ ಬ್ಯಾಗ್ನೇ ಕೊಡ್ತಾರೆ, ಪ್ಲಾಸ್ಟಿಕ್ ಉಪಯೋಗಿಸೋದಿಲ್ಲ ಅಲ್ವಾ? ಈ ಬಟ್ಟೆಯ ಕ್ಯಾರಿ ಬ್ಯಾಗ್ ಒಳಗಡೆ ಹುರಿದಿರೋ ಅಂಥ ಶೇಂಗಾನ ತುಂಬಬೇಕು. ನಾನಿಲ್ಲಿ ತಗೊಂಡಿರೋಂತಹ ಶೇಂಗಾ ಕ್ವಾಂಟಿಟಿಗೆ ಇಷ್ಟು ಚಿಕ್ಕ ಬ್ಯಾಗ್ ಸಾಕಾಗುತ್ತೆ. ನಿಮ್ಮ ಶೇಂಗಾ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಸ್ವಲ್ಪ ದೊಡ್ಡ ಬ್ಯಾಗ್ನ ತಗೊಳ್ಳಿ. ಈ ಚೀಲದಲ್ಲಿ ಶೇಂಗಾ ತುಂಬಿದ ನಂತರ ನೋಡಿ, ಈ ಥರ ಅದನ್ನು ಕಟ್ಕೊಂಡ್ಬಿಡಿ. ಬಿಗಿಯಾಗಿ ಕಟ್ಟಬೇಕು, ಶೇಂಗಾ ಹೊರಗಡೆ ಚೆಲ್ಲಬಾರ್ದು. ಈಗ ಈ ಬ್ಯಾಗ್ನ ಹಿಡ್ಕೊಂಡು ಟೇಬಲ್ಗೆ ಅಥವಾ ಕಿಚನ್ ಕೌಂಟರ್ಗೆ ಇಲ್ಲಾಂದರೆ ನೆಲದ ಮೇಲೂ ಕೂಡ ಈ ರೀತಿಯಾಗಿ ಬಡಿತಾ ಹೋಗಿ. ಹೀಗೆ 1-2 ನಿಮಿಷ ನೀವು ಬಡಿದ್ರೆ ಸಾಕು. ಈಗ ನೋಡಿ, ಮೇಲೆ ಕಟ್ಟಿದ್ವಿ ಅಲ್ವಾ ಈ ಚೀಲನ, ಅದನ್ನು ತೆಗಿತಾ ಇದ್ದೀನಿ. ನಂತರ ಅದನ್ನು ಒಂದು ಪ್ಲೇಟ್ನಲ್ಲಿ ಸುರಿದ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಪ್ರತಿ ಶೇಂಗದ ಸಿಪ್ಪೆ ಬಿಡ್ಕೊಂಡಿದೆ. ನೋಡಿ, 1-2 ನಿಮಿಷದಲ್ಲೇ ಒಂದು ಪ್ಲೇಟ್ ತುಂಬ ಶೇಂಗಾ ಸಿಪ್ಪೆ ಬಿಡಿಸ್ಕೊಂಡಿದ್ದು ಅಲ್ಲದೆ ಶೇಂಗಾ 2 ಪೀಸ್ ಕೂಡ ಆಯಿತು. ಈಗ ಇದನ್ನು ಒಂದು ಮೊರದಲ್ಲಿ ಹಾಕಿ ಚಪ್ಪರಿಸ್ಕೊಂಡ್ಬಿಟ್ರೆ ಸಿಪ್ಪೆ ಎಲ್ಲ ಮುಂದೆ ಬಂದು ಬೀಳುತ್ತೆ, ಕಾಳುಗಳೆಲ್ಲ ಹಿಂದೆ ಉಳ್ಕೊಳ್ಳುತ್ತೆ. ಇಷ್ಟೆಲ್ಲ ಕೆಲಸ ನಿಮಗೆ 5 ನಿಮಿಷದ ಒಳಗಡೆ ಆಗೋಗುತ್ತೆ. ಶೇಂಗಾ ಹುರಿದ ನಂತರ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಚಟ್ನಿ ಮಾಡೋವಾಗ ಕೆಲಸ ಈಸಿ ಆಗುತ್ತೆ ಅಲ್ವಾ? ಇದು ಒಂದು ಥರ ಆಯಿತು. ಈಗ ಇನ್ನೊಂದು ಐಡಿಯಾ ತೋರಿಸ್ತೀನಿ ನೋಡಿ. ಒಂದು ಮ್ಯಾಟ್ ಅಥವಾ ಶುಭ್ರವಾದ ಒಂದು ಬಟ್ಟೆನ ಹಾಸ್ಕೊಳ್ಳಿ. ಅದರ ಮೇಲೆ ಹುರಿದಿರೋಂಥ ಶೇಂಗಾನ ಹಾಕಿ. ಈಗ ಲಟ್ಟಣಿಗೆ ಇರುತ್ತಲ್ವ, ಚಪಾತಿ ಲಟ್ಸೋಗೆ ಉಪಯೋಗಿಸ್ತೀವಿ ನೋಡಿ, ಅದರಿಂದ ಶೇಂಗಾದ ಮೇಲೆ ಈ ತರಹ ನೀವು ಮಾಡಬೇಕು. ಚಪಾತಿ ಲಟ್ಸೋ ರೀತಿಯೇ ಶೇಂಗಾದ ಮೇಲೆ ಹಿಂದೆ ಮುಂದೆ ಆಡಿಸಿ. ಹೀಗೆ ಮಾಡೋದ್ರಿಂದ ಈಸಿಯಾಗಿ ಶೇಂಗಾ ಸಿಪ್ಪೆ ಬಿಟ್ಕೊಳ್ಳೋದಲ್ಲದೆ ಕಾಳು ಒಡೆದು ಬೇಳೆ ಕೂಡ ಆಗತ್ತೆ. ತುಂಬ ಗಟ್ಟಿಯಾಗಿ ಒತ್ತಿ ಮಾಡಬೇಕಾದ್ದೇನಿಲ್ಲ. ನೋಡಿ ಎಷ್ಟು ಸುಲಭವಾಗಿ ಶೇಂಗಾ ಸಿಪ್ಪೆ ಬಿಟ್ಕೊಂಡಿತು ಅಂತ. ಈ ಹಂತದಲ್ಲಿ ಇದನ್ನು ಕೂಡ ಮೊರದಲ್ಲಿ ಹಾಕಿ ಚಪ್ಪರಿಸ್ಕೊಂಡ್ಬಿಟ್ರೆ ಕಾಳು ಮತ್ತು ಸಿಪ್ಪೆ ಬೇರೆ ಬೇರೆ ಆಗಿಬಿಡುತ್ತೆ. ಈ ತರಹ ಎಷ್ಟೋ ಚಿಕ್ಕ ಚಿಕ್ಕ ವಿಚಾರಗಳು ಅಡುಗೆ ಮನೆಯಲ್ಲಿ ನಮ್ಮ ಟೈಮ್ನ ಉಳಿಸ್ತವೆ ಅಲ್ವಾ? ನೆಕ್ಸ್ಟ್ ಇನ್ನೊಂದು ಐಡಿಯಾ ತೋರಿಸ್ತೀನಿ ನೋಡಿ. ಹುರಿದಿರುವಂಥ ಶೇಂಗಾನ ಸ್ವಲ್ಪವೇ ಒಂದು ಮೊರದಲ್ಲಿ ತಗೊಳ್ಳಿ. ಈಗ ಒಂದು ಮಸಿಯೋ ಗುಂಡು ಅಂತ ಇರುತ್ತಲ್ವಾ, ಚಟ್ನಿ ಎಲ್ಲ ಮಾಡೋಕ್ಕೆ ಉಪಯೋಗಿಸ್ತೀವಿ ಅಥವಾ ಬೇಳೆನ ಮಸಿಯೋದಕ್ಕೆ, ಅದನ್ನು ತಗೊಂಡು ನೋಡಿ ಶೇಂಗಾದ ಮೇಲೆ ಈ ಥರ ಮೆತ್ತಗೆ ಒತ್ತುತ್ತಾ ಹೋಗಿ. ಹೀಗೆ ಮಾಡೋದ್ರಿಂದ ಶೇಂಗಾದ ಸಿಪ್ಪೆ ಬೇಗನೆ ಬಿಟ್ಕೊಳ್ಳುತ್ತೆ. 1-2 ನಿಮಿಷ ಮೊರದಲ್ಲಿರುವಂತಹ ಎಲ್ಲ ಶೇಂಗಾಗಳ ಮೇಲೂ ಇದೇ ರೀತಿ ಮಾಡಿ ನೋಡಿ. ಈಗ ನಿಮಗೆ ಗೊತ್ತಾಗ್ತಾ ಇದೆ ಶೇಂಗಾ ಹಾಗೂ ಶೇಂಗಾ ಸಿಪ್ಪೆ ಎರಡೂ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗಿದೆ. ಈಗ ಮೊರನ ಈ ರೀತಿ ಚಪ್ಪರಿಸ್ಕೊಂಡು ಬಿಟ್ರೆ ಆಯಿತು, ಸಿಪ್ಪೆ ಒಂದು ಕಡೆಗೆ ಬಂದುಬಿಡುತ್ತೆ. ಈ ಎಲ್ಲ ಮೆಥಡ್ಗಳು ಎಷ್ಟು ಈಸಿಯಾಗಿದೆ ಅಲ್ವಾ? ಕೆಜಿಗಟ್ಟಲೆ ಶೇಂಗಾ ಇದ್ರೂ ಬೇಗನೆ ಅದರ ಸಿಪ್ಪೆ ಬಿಡಿಸ್ಕೋಬಹುದು. ನೀವು ಟ್ರೈ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅಥವಾ ನೀವು ಇನ್ನೂ ಬೇರೆ ಯಾವುದಾದ್ರೂ ಮೆಥಡ್ನಲ್ಲಿ ಶೇಂಗಾ ಸಿಪ್ಪೆ ಬಿಡಿಸ್ತಾ ಇದ್ದರೆ ಅದನ್ನು ಕೂಡ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಮರೀದೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಅನುಶ್ರುತಿ ಆರ್ಟ್ ಝೋನ್ನ ಸಬ್ಸ್ಕ್ರೈಬ್ ಮಾಡಿ, ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ನೋಡಿ. ಒಂದು ಬತ್ತಿ ಹಾಗೆ ಕರ್ಪೂರ ತಗೊಂಡು ಏನು ತೋರಿಸ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ? ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ, ಹಾಗಾಗಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗಂತೂ ಎಲ್ಲ ಕಡೆ ಸೊಳ್ಳೆ ತುಂಬಾ ಆಗಿಬಿಟ್ಟಿದೆ ಅಲ್ವಾ? ಎಷ್ಟೇ ಬಾಗಿಲು ಮುಚ್ತೀವಿ, ಕಿಟಕಿ ಮುಚ್ತೀವಿ ಅಂದ್ರೂ ಸಂಜೆ ಆದರೆ ಸಾಕು ಎಲ್ಲಿಂದನಾದರೂ ಸೊಳ್ಳೆಗಳು ಬಂದೇ ಬಿಡುತ್ತೆ.
ಆದರೆ ನಾನಿಲ್ಲಿ ಇವತ್ತು ತೋರಿಸೋ ಐಡಿಯಾನ ನೀವು ಫಾಲೋ ಮಾಡಿದರೆ ಒಂದು ಸೊಳ್ಳೆನೂ ನಿಮ್ಮ ಮನೆ ಒಳಗಡೆ ಸುಳಿಯೋದಿಲ್ಲ. ಅದಕ್ಕೆ ನೋಡಿ, ಒಂದು ಮಣ್ಣಿನ ಪ್ರಣತಿ ತಗೊಳ್ಳಿ, ಚಿಕ್ಕದಾದರೂ ನಡೆಯುತ್ತೆ. ಇದರ ಒಳಗಡೆ ಈಗ 1-2 ಚಮಚದಷ್ಟು ಕಾಫಿ ಪುಡಿನ ಹಾಕಿ, ತುಂಬ ಫೈನ್ ಪೌಡರ್ಗಿಂತ ತರಿಯಾಗಿ ಇರುತ್ತಲ್ವ ಕಾಫಿ ಪುಡಿ, ಆ ಥರದ್ದು ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಬತ್ತಿ ಇತ್ತಲ್ವ, ಅದನ್ನು ಎಣ್ಣೆಯಲ್ಲಿ ನೆನೆಸಿಬಿಟ್ಟು ಈ ಕಾಫಿ ಪುಡಿ ಒಳಗಡೆಗೆ ಸೇರಿಸಬೇಕು. ಅಥವಾ ನೀವು ಮೊದಲೇ ಎಣ್ಣೆಯಲ್ಲಿ ನೆನೆಸಿದ ಬತ್ತಿಯನ್ನು ಇಟ್ಟು ಆ ನಂತರ ಅದರ ಮೇಲೆ ಕಾಫಿ ಪುಡಿಯನ್ನು ಹಾಕಬಹುದು. ಬತ್ತಿ ಸರಿಯಾಗಿ ಕಾಫಿ ಪುಡಿ ಒಳಗೆ ಸಿಗಿಸಿದ ನಂತರ ನೋಡಿ, ಹಚ್ಚೋದಕ್ಕೆ ಬರಬೇಕು, ಆ ರೀತಿ ಅದನ್ನು ಫಿಕ್ಸ್ ಮಾಡಿ. ನೋಡಿ, ಈಗ ಸರಿಯಾಗಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಇಷ್ಟಾದ ನಂತರ ಒಂದು ಕರ್ಪೂರ ತಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ತುಂಡು ತುಂಡು ಮಾಡಿ ಇದರ ಸುತ್ತ ಹಾಕಬೇಕು. ಅಂದರೆ ಮೊದಲಿಗೆ ಒಂದು ಲೇಯರ್ ಕಾಫಿ ಪುಡಿ ಆಗಿತ್ತಲ್ವ, ಅದರ ಮೇಲ್ಗಡೆ ಕರ್ಪೂರದ ಪುಡಿನ ಉದುರಿಸ್ಬೇಕು. ಆಮೇಲೆ ನೋಡಿ, ಮಸಾಲೆ ಸಾಮಾನುಗಳಲ್ಲಿ ಚಕ್ರಮೊಗ್ಗು ಅಂತ ಇರುತ್ತಲ್ವ, ನಕ್ಷತ್ರದ ಥರ, ಅದರಲ್ಲಿ ಒಂದು ತುಂಡನ್ನ ಈ ತರಹ ತೆಗೆದುಕೊಳ್ಳಿ. ಜೊತೆಯಲ್ಲಿ ಒಂದು ಚಿಕ್ಕ ತುಂಡು ಚಕ್ಕೆ ಅಥವಾ ದಾಲ್ಚಿನ್ನಿ ಅಂತೀವಲ್ವ, ಅದನ್ನು ತಗೋಬೇಕು. ನೋಡಿ, ಇದೆರಡು ಮಸಾಲೆ ಸಾಮಾನು. ಇದನ್ನೀಗ ಈ ಕಾಫಿ ಪುಡಿ ಮತ್ತು ಕರ್ಪೂರದ ಮಿಶ್ರಣ ಇತ್ತಲ್ವ, ಅದರಲ್ಲಿ ಅಲ್ಲಲ್ಲೇ ಚುಚ್ಚಿಡಬೇಕು. ಈ ಚಕ್ರಮೊಗ್ಗು ಇರಲಿಲ್ಲ ಅಂದರೆ ಒಂದು ಲವಂಗ ಕೂಡ ಚುಚ್ಚಿ ಇಡಬಹುದು. ಇಷ್ಟಾದ ನಂತರ ಈಗ ಎಣ್ಣೆಯಲ್ಲಿ ನೆನೆಸಿದ ಬತ್ತಿ ಇತ್ತಲ್ವ, ಅದನ್ನು ಈ ತರಹ ಹಚ್ಚಿಡಿ. ನೋಡಿ, ಸೇಮ್ ದೀಪದ ಥರನೇ ಹತ್ಕೊಳ್ಳುತ್ತೆ. ಹೀಗೆ ಇದನ್ನು ಟೇಬಲ್ ಮೇಲೆ ಅಥವಾ ಬಾಗಿಲ ಹತ್ರ ಹಚ್ಚಿ ಇಡಬಹುದು. ಬತ್ತಿ ಸರಿಯಾಗಿ ಹತ್ಕೊಳ್ಳೋದಕ್ಕೆ 1-2 ನಿಮಿಷ ತಗೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಉರಿಯನ್ನು ಹಾಗೆ ಬಿಡಿ. ನೀವು ಮನೆ ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಇಟ್ಟಿದ್ರೆ ಅದರ ಹತ್ರ ಈ ದೀಪನ ಇಡಬೇಕು. ಆಗ ಗಿಡಗಳ ಸುತ್ತ ಸೊಳ್ಳೆಗಳು ಸೇರ್ಕೊಳ್ಳೋದಿಲ್ಲ. ಇದರಲ್ಲಿ ಕರ್ಪೂರ ಹಾಗೆ ಚಕ್ಕೆ ಮತ್ತು ದಾಲ್ಚಿನ್ನಿ ಇರೋದ್ರಿಂದ ಅದರ ಸುವಾಸನೆ ಮನೆ ತುಂಬ ಹರಡುತ್ತೆ. ನೋಡಿ, ಸ್ವಲ್ಪ ಹೊತ್ತು ಹೀಗೆ ಉರಿದ ನಂತರ ಇದರ ಬೆಂಕಿನ ಆರಿಸ್ಬಿಡಿ. ಬೆಂಕಿ ಆರಿದ ನಂತರ ನೋಡಿ, ಈ ತರಹ ಹೊಗೆ ಬರ್ತಾ ಇರುತ್ತೆ. ಇದರಿಂದ ಯಾವುದೇ ಸೊಳ್ಳೆಗಳು ನಿಮ್ಮ ಹತ್ರ ಸುಳಿಯೋದಿಲ್ಲ. ಕೆಮಿಕಲ್ಗಳಿಂದ ಮಾಡಿರುವಂತಹ ಸೊಳ್ಳೆ ಬತ್ತಿ ಉಪಯೋಗಿಸೋದಕ್ಕಿಂತ ಮನೆಯಲ್ಲಿ ನೀವೇ ಈ ತರಹ ತಯಾರು ಮಾಡಿದರೆ ಒಳ್ಳೆಯದಲ್ವಾ? ಇದರಿಂದ ಸೊಳ್ಳೆಗಳು ಹೋಗೋದಷ್ಟೇ ಅಲ್ಲ, ಮನೆಯೆಲ್ಲ ಸುವಾಸನೆಯಿಂದ ಕೂಡಿರುತ್ತೆ. ನೋಡಿದ್ರಲ್ಲ, ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸಿ ಸೊಳ್ಳೆಗಳಿಂದ ಹೇಗೆ ಮುಕ್ತಿ ಪಡಿಬಹುದು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ? ಹಾಗೆಯೇ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಮರೀದೆ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.